ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ನೆಕ್ಸ್ಟು ಕೆಟಲಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಡಿದೆ. ಅದಾದಮೇಲೆ ನನ್ನ ಮಗ ಫಸ್ಟ್ ಎದ್ದ ತಕ್ಷಣ ನನ್ನ ಸಿರಿ ಜೊತೆ ಫಸ್ಟ್ ಆಟಾಡ್ತಾನೆ. ಆಮೇಲಿಂದ ಅವ್ನು ಮೂಡ್ ಸ್ವಲ್ಪ ಸರಿ ಹೋದ್ಮೇಲೆ ಹೋಗಿ ಸ್ನಾನಕ್ಕೆ ಹೋಗಿ ಸ್ಕೂಲಿಗೆ ರೆಡಿಯಾಗಿ ಹೋಗ್ತಾನೆ. ಸಿರಿನೆಲ್ಲ ಆಟಾಡ್ಸಾದ್ಮೇಲೆ ಸ್ಕೂಲಿಗೆ ಹೋದ. ನೆಕ್ಸ್ಟು ನಾನು ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂ ಇತ್ತು ಅಂತ ಹೇಳ್ತಿದ್ನಲ್ಲ, ಹಾಗಾಗಿ ಅವರು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದರು. ಹಾಗೆ ಖಾಲಿ ಹೊಟ್ಟೆಲಿ ಬನ್ನಿ ಅಂತ ಹೇಳಿದರು. ಅದಕ್ಕೆ ನಾವು ತಿಂಡಿನೂ ಮಾಡಿದೆ, ಹಾಗೆ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಹೋಗ್ತಿದ್ದೀವಿ. ಆಲ್ಮೋಸ್ಟ್ ಬ್ಲಡ್ ಟೆಸ್ಟ್ ಮಾಡೋದೇ ನಮ್ಮ ಪ್ರದೀಪ್ ಲ್ಯಾಬಲ್ಲಿ. ನಾನು ಅಲ್ಲಿಗೆ ಪ್ರದೀಪ್ ಲ್ಯಾಬ್ಗೆ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಹೊರಟೆ. ನಾನು ಅರುಣ್ಗೆ ಹೇಳಿದ್ದೆ, ನಾನು ಪ್ರೆಗ್ನೆಂಟ್ ಆದಾಗಲಿಂದ ಇಲ್ಲಿವರೆಗೂ ಬ್ಲಡ್ ಟೆಸ್ಟ್ ಮಾಡಿಸ್ದಾಗೆಲ್ಲ ಹಿಂಗೆ ಡೈರೆಕ್ಟಾಗಿ ಅವರು ಬ್ಲಡ್ ತಗೊಳ್ಳೋದನ್ನ ನಾನು ನೋಡೇ ಇಲ್ಲ, ಒಂದು ವೀಡಿಯೋ ಮಾಡಿ ಅಂತ ಹೇಳಿದ್ದೆ. ಅವರು ಸ್ಟಾರ್ಟಿಂಗ್ ಮಾತ್ರ ಮಾಡಿದ್ರು. ಆಮೇಲೆ ನೆಕ್ಸ್ಟು ಅವರು ಬ್ಲಡ್ ಡ್ರಾ ಮಾಡ್ಕೋಬೇಕಾದ್ರೆ ವೀಡಿಯೋ ಇಟ್ಕೊಂಡಿದ್ರು, ಬಟ್ ವೀಡಿಯೋ ಬಟನ್ ಆನ್ ಮಾಡೋದೇ ಅವ್ರು ಮರ್ತುಬಿಟ್ಟಿದ್ರು ನೋಡಿ. ಅದಕ್ಕೆ ನನ್ನ ರಿಯಾಕ್ಷನ್ ಹೀಗಿದೆ. ಬ್ಲಡ್ ಟೆಸ್ಟ್ ಎಲ್ಲ ಆದಮೇಲೆ ಅಲ್ಲಿಂದ ಮನೆಗೆ ಹೊರಟ್ವಿ. ಮನೆಗೆ ಬಂದು ಅಮ್ಮ ವಾಂಗಿಬಾತ್ ಮಾಡಿದ್ರು, ಅದನ್ನ ತಿಂದೆ. ನಮ್ಮ ಮನೆಗೆ ಇವತ್ತೇ ರಿಲೇಷನ್ ಬಂದಿದ್ದರು. ಅದು ನಮ್ಮ ಕೀರ್ತಿ ಮತ್ತು ಅವ್ರ ಹಸ್ಬೆಂಡ್ ಬಂದಿದ್ದರು. ಅಂದರೆ ನನ್ನ ವಾರ್ಗಿತ್ತಿ ಮತ್ತು ಅವ್ರ ಹಸ್ಬೆಂಡ್ ಬಂದಿದ್ದರು. ಹಾಗೆಯೇ ನಮ್ಮ ಸಿರಿದು 5 ಮಂತ್ಸ್ದು ಬೇಬಿ ಶೂಟ್ ಮಾಡಬೇಕಿತ್ತು. ಅದನ್ನ ಅವಳು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಲು. ಹಾಗೆ ನಾನು ಎಲ್ಲನೂ ಅರೇಂಜ್ ಮಾಡಿ ಸಿರಿದು 5 ಮಂತ್ಸ್ದು ಬೇಬಿ ಫೋಟೋಶೂಟ್ ಮಾಡಿದೆ. ಇದ್ರದ್ದು ಫುಲ್ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಫ್ರೀ ಇದ್ದರೆ ಚೆಕ್ ಮಾಡ್ಕೊಂಡು ಬನ್ನಿ. ನೋಡಿ, ಇವರೇ ರಿಲೇಟಿವ್ಸ್ ಬಂದಿರೋದು. ನಮ್ಮ ಅರುಣ್ ಅವರ ಚಿಕ್ಕಮ್ಮನ ಮಗ ಮತ್ತು ಅವ್ರ ಸೊಸೆ. ಇವರು ಪಾಪು ನೋಡೋಕ್ಕೆ ಅಂತ ಬಂದಿರಲಿಲ್ಲ. ಇವರು ಆರ್ಮಿಲಿರೋದು, ಹಾಗಾಗಿ ಪಾಪು ನೋಡೋಕ್ಕೆ ಅಂತ ಬಂದಿದ್ದರು. ನಮ್ಮ ಕೀರ್ತಿಗೆ ಹಲಸಿನಣ್ಣು ಅಂದರೆ ತುಂಬ ಇಷ್ಟ. ಅವಳು ತಗೊಬನ್ನಿ ಅಂತ ಹೇಳ್ತಿದ್ಲು, ಹಾಗಾಗಿ ಅರುಣ್ ತಗೊಬಂದಿದ್ರು. ನೋಡಿ ಎಷ್ಟು ಹೆಂಗೆ ಕಟ್ ಮಾಡ್ಕೊಂಡು ತಿಂತಿದ್ದಾರೆ ಅಂತ. ಸದ್ಯಕ್ಕೆ ಈಗ ಪಾಪು ಇರೋದ್ರಿಂದ ನಾನು ಹಲಸಿನಣ್ಣು ತಿನ್ನೋ ಹಾಗಿಲ್ಲ. ನನ್ನ ಹೊಟ್ಟೆ ಉರಿಸ್ಬೇಕು ಅಂತಲೇ ಸೂಪರಾಗಿದೆ ಅಂತ ಅಂದ್ಕೊಂಡು ತಿಂತಿದ್ರು. ಅದಕ್ಕೆ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಆ ಸ್ಮೆಲ್ಗೆ ನನಗೂ ತಿನ್ನಬೇಕು ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಒಳಗಡೆ ಬಂದ್ಬಿಟ್ಟೆ. ನನ್ನ ಮಗನ್ನ ಹಾಗೆ ಟ್ಯೂಷನ್ಗೆ ಬಿಡಬೇಕಿತ್ತು, ಮತ್ತು ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಂತ ಅಂದ್ಕೊಂಡು ಹಾಗೆ ಅಪ್ಪುನ ಟ್ಯೂಷನ್ಗೆ ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ. ಅವನಿಗೆ ಟ್ಯೂಷನ್ಗೆ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ. ಹಾಗಾಗಿ ಈ ರೋಡ್ ಬೇಡ ಅಪ್ಪ, ನನಗೆ ಅಂಗಡಿ ರೋಡ್ ಇದೆಯಲ್ಲ ಅಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದ. ಹಾಗಾಗಿ ಅವನ ಇಷ್ಟದ ಪ್ರಕಾರನೇ ಅಂಗಡಿ ರೋಡಲ್ಲಿ ಕರ್ಕೊಂಡು ಬಂದ್ವಿ. ಮತ್ತು ನೋಡಿ, ಅವನು ಟ್ಯೂಷನ್ ಸೆಂಟ್ರಿಗೆ ಬಂತು. ನಮ್ಮ ಹತ್ರ ಎಷ್ಟೇ ಆಟ ಆಡಿದ್ರು ಅವನು ಟ್ಯೂಷನ್ ಹತ್ರ ಬಂದ ತಕ್ಷಣ ಫುಲ್ಲು ಸೈಲೆಂಟ್ ಆಗಿಬಿಡ್ತಾನೆ. ಬಾಯ್ ಅಂತ ಅಂದ್ಬಿಟ್ಟು ಬಾಯ್ ಮಾಡಿಬಿಟ್ಟು ಅವನು ಟ್ಯೂಷನ್ಗೆ ಹೊರಟ. ನಾವು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಇವಳು ನೋಡಿ, ನಾನು ಇನ್ನೊಬ್ಳು ಹೋರ್ಗಿತ್ತಿ ಇವಳು ಬರ್ತೀನಿ ಅಂತ ಹೇಳಿದ್ಲು, ಬಟ್ ಏನಕ್ಕೋ ಫೈನಲಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿದ್ಲು. ಅದಕ್ಕೆ ವೀಡಿಯೋ ಕಾಲ್ ಮಾಡಿದ್ಲು. ಅದಕ್ಕೆ ಅವಳಿಗೆ ಹೊಟ್ಟೆ ಉರಿಸ್ಬೇಕು ಅಂತ ಅಂದ್ಬಿಟ್ಟು ತೋರಿಸ್ತಿದ್ದು. ನೋಡು, ಬಿರಿಯಾನಿ ಮತ್ತು ಚಾಪ್ಸ್ ಮಾಡ್ತಾಯಿದ್ದೀವಿ ಅಂತ ತೋರಿಸ್ತಿದ್ದು. ಆದರೂ ಅಯ್ಯೋ ಮಿಸ್ ಯು, ನಾನು ಬರಬೇಕಿತ್ತು ಅಂತ ಫೀಲ್ ಮಾಡ್ಕೊತಿದ್ಲು. ಪರವಾಗಿಲ್ಲ ಬಿಡು, ಇನ್ನೊಂದು ಸಲ ಬರುವೆ ಅಂತ ಸುಮ್ಮನಾದ್ವಿ. ನೋಡಿ ಎಲ್ಲ ಯಾವ ಥರ ಬ್ಯುಸಿ ಇದ್ದಾರೆ ಅಂತ. ಅವ್ರ ಪಾಪು ಎತ್ಕೊಂಡಿದ್ದಾರೆ, ಇವರು ಹೋಮ್ವರ್ಕ್ ಮಾಡಿಸ್ತಾ ಇದ್ದಾರೆ. ಅವಳಂತೂ ಫೋನ್ ನೋಡೋದ್ರಲ್ಲಿ ಫುಲ್ ಬ್ಯುಸಿ ಇದ್ದಾಳೆ. ಫೈನಲ್ ಆಗಿ ಬಿರಿಯಾನಿ ಮತ್ತು ಚಾಪ್ಸು ರೆಡಿ ಆಯಿತು. ಅಂತೂ ಇಂತೂ ಬಿರಿಯಾನಿ ಎಲ್ಲ ರೆಡಿ ಆದಮೇಲೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ನೋಡಿ, ಇವರಿಬ್ಬರು ಲೆಗ್ ಪೀಸ್ ಇಟ್ಕೊಂಡು ಯಾವ ಥರ ಆಡ್ತಿದ್ದಾರೆ ಅಂತ. ಅವಳಂತೂ ವಾವ್ ಸೂಪರಾಗಿದೆ ಅಂತ ಅಂತಿದ್ಲು. ಆದರೂ ಯಾರು ಮಾಡಿರೋದು ಹೇಳಿ ಬಿರಿಯಾನಿನ? ನಾನು ಮಾಡಿರೋ ಬಿರಿಯಾನಿ ಚಾಪ್ಸ್ ಅಂತ ಅಂದರೆ ಚೆನ್ನಾಗಿಲ್ಲದೆ ಇರುತ್ತಾ? ಇವ್ರು ಮಾತ್ರ ಎಷ್ಟು ತಿಂದ್ರೂ ಅಯ್ಯೋ ಚೆನ್ನಾಗಿಲ್ಲ ಅಂತ ಸುಮ್ಮನೆ ಸುಳ್ಳು ಹೇಳ್ತಾರೆ ಅಷ್ಟೇ ನಮ್ಮ ದಿಲೀಪ್ ಅಣ್ಣ. ನೋಡಿ, ಫೈನಲಾಗಿ ಈಗೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಒಂದು ದಿನ ವೆಕೇಷನಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ಲಾಗ್. ಇದೇ ಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.